ನಮಸ್ತೆ. 26/5/2025 ಸೋಮವಾರ ಕೃಷ್ಣ ಪಕ್ಷ. ಬೆಳಗ್ಗೆ 5:53ರಿಂದ ಮಧ್ಯಾಹ್ನ 1:40ವರೆಗೂ ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ. ಮಧ್ಯಾಹ್ನ 1:43 ಮೇಲೆ, ಯಾಕೆಂದರೆ 3 ನಿಮಿಷ ಮುಂದೆ ಆಗ್ತೀವಿ ಅಂತಂದರೆ ಅಲ್ಲಿವರೆಗೂ ಸ್ವಲ್ಪ ದೋಷ ಬರುತ್ತದೆ. ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ. ಅಮಾವಾಸ್ಯೆಯೇ ಇಂದಿನ ದಿನ. ಇವತ್ತು ಅಂದರೆ ಚತುರ್ದಶಿ. 12 ಗಂಟೆ 11 ನಿಮಿಷ 48 ಸೆಕೆಂಡ್ ಮೇಲೆ ಅಮಾವಾಸ್ಯೆ ಇವತ್ತು ಸ್ಟಾರ್ಟ್ ಆಗುತ್ತದೆ. ನಾಳೆಯೂ ಅಮಾವಾಸ್ಯೆ ಇದೆ. ನಾಳೆ ಅಂತಂದರೆ ನಾಳೆ ಬೆಳಗ್ಗೆ 8 ಗಂಟೆ 31 ನಿಮಿಷ 59 ಸೆಕೆಂಡ್ವರೆಗೂ ಅಮಾವಾಸ್ಯೆ. ಹಾಗಾಗಿ ಹಿರಿಯರಿಗಾದ ಕಾರ್ಯಗಳನ್ನ, ಅಂದರೆ ದೇವರು ಪಾದವನ್ನು ಸೇರಿರುವಂಥ ಹಿರಿಯರಿಗಾದ ಕಾರ್ಯಗಳನ್ನ ಮಾಡ್ಬೋದು. ಭರಣಿ ನಕ್ಷತ್ರ 8:24ವರೆಗೆ ಇದೆ ಬೆಳಗ್ಗೆ, ಅಲ್ಲಿಯವರೆಗೂ ಕಾರ್ಯನಾಶ. ಆಮೇಲೆ ಕೃತಿಕಾ ನಕ್ಷತ್ರ, ಅದು ಕೂಡ ಬೆಳಗಿನ ಜಾವ 5:33ಕ್ಕೆ ಮುಗಿತದೆ. ಆನಂತರ ರೋಹಿಣಿ ಬರುತ್ತದೆ. ಆದರೂ ಇವತ್ತು ದೋಷ ಇರೋದು 8:24ವರೆಗೂ ಭರಣಿ ನಕ್ಷತ್ರ ಇರುವವರೆಗೂ. ಆಮೇಲೆ ಏನಾದ್ರು ಮಾಡ್ಬೋದಾ ಅಂತಂದರೆ ಅಮಾವಾಸ್ಯೆ ಇದೆ, ಆದ್ದರಿಂದ ಯೋಚನೆ ಮಾಡಿಕೊಳ್ಳಿ. ಇವತ್ತಿನ ಸೂರ್ಯೋದಯ 5:53. ನಾವು ಫಸ್ಟೇ ಹೇಳಿದಂತೆ 3 ನಕ್ಷತ್ರಗಳಿದೆ ಇವತ್ತು. ಬೆಳಗ್ಗೆ 5:53ರಿಂದ 8:23ವರೆಗೂ ಭರಣಿ ನಕ್ಷತ್ರ 4ನೇ ಪಾದ. ಆನಂತರ ಮಧ್ಯಾಹ್ನ 1:40ವರೆಗೂ ಕೃತಿಕಾ ನಕ್ಷತ್ರ 1ನೇ ಪಾದ. 1:40 ಮಧ್ಯಾಹ್ನದ ಮೇಲೆ ಸಂಜೆ 6:57ವರೆಗೂ ಕೃತಿಕಾ ನಕ್ಷತ್ರ 2ನೇ ಪಾದ. ಸಂಜೆ 6:57 ಮೇಲೆ ರಾತ್ರಿ 12:15ವರೆಗೂ ಕೃತಿಕಾ ನಕ್ಷತ್ರ 3ನೇ ಪಾದ. ಆನಂತರ ಅಂದರೆ ರಾತ್ರಿ 12:15 ಮೇಲೆ ಬೆಳಗಿನ ಜಾವ 5:32ವರೆಗೂ ಕೃತಿಕಾ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಕೃತಿಕಾ ನಕ್ಷತ್ರವೇ ಮುಗಿತದೆ. ಆನಂತರ ರೋಹಿಣಿ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ಇದು ನಾಳೆಯೂ ರೋಹಿಣಿ ನಕ್ಷತ್ರವೇ ಇದೆ. ನಾಳೆ ರೋಹಿಣಿ ನಕ್ಷತ್ರ ದಿನ ಪೂರ್ತಿ, ಅದು ಅಲ್ಲದೆ ರಾತ್ರಿ 12 ಗಂಟೆ ದಾಟಿ ಲೇಟ್ ನೈಟು 2 ಗಂಟೆ 50 ನಿಮಿಷ 21 ಸೆಕೆಂಡ್ವರೆಗೂ ರೋಹಿಣಿ ನಕ್ಷತ್ರವಿದೆ. ಈ ರೀತಿಯಾಗಿ ಮತ್ತೆ ಇವತ್ತಿನ ವಿಶೇಷಕ್ಕೆ ಬರೋಣ. ಕೃತಿಕಾ ನಕ್ಷತ್ರದ 1ನೇ ಪಾದದವರೆಗೂ ಮೇಷರಾಶಿ, ಅಂದರೆ ಇವತ್ತು ಮಧ್ಯಾಹ್ನ 1:40ವರೆಗೂ ಮೇಷರಾಶಿ. ಆ ನಂತರ ವೃಷಭ ರಾಶಿ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ರಾಶಿಗಳನ್ನ ತಿಳ್ಕೊಳ್ಳಿ. ಮಧ್ಯಾಹ್ನ 12:12 ಮೇಲೆ ಅಮಾವಾಸ್ಯೆ. ಅದೇ ಥರ ಭರಣಿ ನಕ್ಷತ್ರ ಬೆಳಗ್ಗೆ 8:24ವರೆಗೂ ಇದೂ ದೋಷವೇ. ಹಂಗಾಗಿ ಇವತ್ತು ಶುಭ ಕಾರ್ಯಗಳಿಲ್ಲ, ಮುಹೂರ್ತ ಕಾರ್ಯಗಳಿಲ್ಲ. ಆದರೂ ಎಮರ್ಜೆನ್ಸಿಗೆ ಆಸ್ಪತ್ರೆ ಕಾರ್ಯಗಳು, ಸರ್ಕಾರಿ ಕಾರ್ಯಗಳು, ಇಂಥದಕ್ಕೆಲ್ಲ ಸ್ವಲ್ಪ ಒಳ್ಳೆ ಟೈಮ್ ನೋಡೋಣ ಅಂತಂದರೆ 5:53ರಿಂದ 7:27 ಇದು ಬೆಳಗ್ಗೆ. 9:29ರಿಂದ 10:39 ಇದೂ ಬೆಳಗ್ಗೆನೇ. ಮಧ್ಯಾಹ್ನ 12:19ರಿಂದ 12:40, ಮಧ್ಯಾಹ್ನ 1:36ರಿಂದ 3:14, ಸಂಜೆ 4:09ರಿಂದ 6:56, ರಾತ್ರಿ 8:24ರಿಂದ 11:57, ರಾತ್ರಿ 1:43ರಿಂದ ಬೆಳಗಿನ ಜಾವ 5:30. ಈ ರೀತಿ ಇರೋದರಲ್ಲಿ ಶುಭ ಸಮಯಗಳು ಅಂತ ಕೊಟ್ಟಿರ್ತೀವಿ. ಖಂಡಿತ ಮುಹೂರ್ತ ಕಾರ್ಯಗಳಕ್ಕಲ್ಲ, ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರನೇ. ಆದ್ದರಿಂದ ಎಮರ್ಜೆನ್ಸಿಯಲ್ಲಿ ಈ ಸಮಯದಲ್ಲಿ ಏನಾದ್ರು ಮಾಡಿ. ಅದೇ ಥರ 100% ಅಶುಭ ಸಮಯವನ್ನು ನೋಡೋಣ. ಬೆಳಗ್ಗೆ 7:29ರಿಂದ 9:05 ರಾಹು ಕಾಲ. ಬೆಳಗ್ಗೆ 8:23ರಿಂದ 9:27 ಮೃತ್ಯು. 10:41ರಿಂದ 12:17 ಯಮಕಂಡ ಕಾಲ. ಮಧ್ಯಾಹ್ನ 12:42ರಿಂದ 1:34ವರೆಗೂ ದುರ್ಮುಹೂರ್ತ. ಹಂಗೆ ಮಧ್ಯಾಹ್ನ 3:16 PM ಸಂಜೆ 4:07ವರೆಗೂ ದುರ್ಮುಹೂರ್ತ. ಹಂಗಾಗಿ ಡಬಲ್ ಬರುತ್ತೆ. ಸಂಜೆ 6:58ರಿಂದ ರಾತ್ರಿ 8:22ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 11:59ರಿಂದ ರಾತ್ರಿ 1:41ವರೆಗೂ ಮೃತ್ಯು. ರಾತ್ರಿ 12:17ರಿಂದ ರಾತ್ರಿ 1:41ವರೆಗೂ ವಿಷಕಾಲ. ಅದೇ ಥರ ಬೆಳಗಿನ ಜಾವ 5:32ರಿಂದ 5:53ವರೆಗೂ ಮೃತ್ಯು.
ಅದರಿಂದಾಗಿ ಒಳ್ಳೆಯ ಕಾರ್ಯಗಳು ಮಾಡಿ ಮುಹೂರ್ತ ಕಾರ್ಯಗಳಿಲ್ಲ. ನಾಳೆ ಬೆಳಿಗ್ಗೆ ದೇವರು ಪಾದಕ್ಕೆ ಸೇರಿರುವಂಥ ಹಿರಿಯರ ಕಾರ್ಯಗಳನ್ನು ಇಂಥದನ್ನು ಮಾಡ್ಬೋದು.